ಇನ್ನು ಕಾರವಾರ ನಗರದಲ್ಲಿ ಮಳೆಯಿಂದ ಭಾರೀ ಅವಾಂತರವೇ ಸೃಷ್ಟಿಯಾಗಿದೆ. ಕಾರವಾರ ನಗರದ ಹಲವು ಮನೆಗಳಿಗೆ ನೀರು ನುಗ್ಗಿದೆ. ತಗ್ಗು ಪ್ರದೇಶದ ಮನೆಗಳಿಗೆ ನೀರು ನುಗ್ಗಿದೆ. ರಾಘವೇಂದ್ರ ಸ್ವಾಮಿ ಮಠ, ಕೋಣೆನಾಲ ಸೇರಿದಂತೆ ಹಲವು ಭಾಗಗಳಲ್ಲಂತೂ ಅವಾಂತರವೇ ಆಗೋಗಿದೆ. ನಗರಸಭೆ ತ್ಯಾಜ್ಯ ವಿಲೇವಾರಿ ಮಾಡದೆ ನಿರ್ಲಕ್ಷ್ಯ. ಇದು ಬೆಂಗಳೂರಿನಲ್ಲೂ ಹಾಗೆ ಇದೆ. ಸೊ ಚರಂಡಿ ನಾಲೆಗಳಲ್ಲೆಲ್ಲ ಕಸ ಕಟ್ಟಿ ತುಂಬಿದೆ. ನಗರದಾದ್ಯಂತ ವಿದ್ಯುತ್ ವ್ಯತ್ಯಯ ಆಗಿದೆ. ಮಾರುತಿ ಗಲ್ಲಿಯ ಲ್ಯಾಂಡ್ ಮಾರ್ಕ್ ಆಲ್ಟಿಮಾ ಅಪಾರ್ಟ್ಮೆಂಟ್ಗೆ ನೀರು ನುಗ್ಗಿದೆ. ಗ್ರೌಂಡ್ ಫ್ಲೋರ್ನಲ್ಲಿದ್ದ 12 ಕಾರುಗಳು ಸಂಪೂರ್ಣ ಜಲಾವೃತವಾಗಿದೆ. ಉತ್ತರ ಕನ್ನಡದ ಕಾರವಾರದಲ್ಲಿ, ಅಂದರೆ ಅದು ತೀರ ಪ್ರದೇಶ, ಹಾಗಾಗಿ ಆ ಭಾಗದಲ್ಲಿ ಆಗಿರೋದು. ನೋಡಿ, ದೃಶ್ಯಗಳನ್ನ ನೀವೇ ನೋಡ್ತಾ ಇದ್ದೀರಾ. ವ್ಯಾಪಕವಾದ ಮಳೆ ಹಾನಿ. ನಿಮಗೆ ರೈತರಿಗೆ ಆಗುವ ಹಾನಿ ಬೇರೆ ರೀತಿ, ಈ ರೂರಲ್ ಪ್ರದೇಶದಲ್ಲಿ ಬೇರೆ, ಅರ್ಬನ್ ಪ್ರದೇಶದಲ್ಲಿ ಬೇರೆ ಸಮಸ್ಯೆಗಳು. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನವೀನ್ ಸಾಗರ್ ಅವರಿಂದ ಪಡ್ಕೊಳ್ಳೋಣ. ನವೀನ್, ದೃಶ್ಯಗಳನ್ನು ನೋಡ್ತಾ ಇದ್ದರೆ ಕಾರವಾರದಲ್ಲಿ ವ್ಯಾಪಕವಾದ ಭರ್ಜರಿ ಮಳೆ ಆಗಿದೆ ಅಂತ ಅನ್ನಿಸ್ತಾ ಇದೆ. ಸೊ ಓವರ್ ಆಲ್ ಎಲ್ಲೆಲ್ಲಿ ಏನೇನು ಅನಾಹುತ ಆಗಿದೆ, ಇನ್ನೂ ಎಷ್ಟು ದಿನ ಈ ಮಳೆ ಮುಂದುವರಿಯುತ್ತೆ? ಇನ್ನು 3 ದಿನಗಳ ಕಾಲ ಮಳೆ ಹೆಚ್ಚಿನ ಬೀಳುವಂಥ ಸಾಧ್ಯತೆಯನ್ನು ಈಗ ಹವಾಮಾನ ಇಲಾಖೆ ಹೇಳಿದೆ. 2 ದಿನಗಳ ಕಾಲ ರೆಡ್ ಅಲರ್ಟ್ ಕೂಡ ಇರುವಂಥದ್ದು. ನೀವು ನೋಡ್ಬೋದು, ಈ ಭಾಗದಲ್ಲಿ ಕಾಂಪ್ಲೆಕ್ಸ್ನ ಒಳಗಡೆ ಸಂಪೂರ್ಣವಾಗಿ ಈಗ ಜಲಾವೃತವಾಗಿದ್ದಾವೆ. ಸುಮಾರು 12 ಕಾರುಗಳಿದ್ದಾವೆ. ಸುಮಾರು 5ಕ್ಕೂ ಹೆಚ್ಚು ಆ ಭಾಗದಲ್ಲಿರುವಂತಹ ಬೈಕ್ಗಳು ಕೂಡ ಇದ್ದಾವೆ. ಎಲ್ಲವೂ ಕೂಡ ಮುಳುಗಿ ಹೋಗಿರುವಂಥದ್ದು. ಯಾಕೆಂದರೆ ಒಳಭಾಗಕ್ಕೆ ಹೋಗದಾಗದಂತಹ ಪರಿಸ್ಥಿತಿ ಇರುವಂಥದ್ದು. ಕೆಲಸಕ್ಕೆ ಕೈ ಹಾಕಿದ್ದಾರೆ. ಇದು ಒಂದೇ ಕಾಂಪ್ಲೆಕ್ಸ್ ಅಲ್ಲ, ಸುಮಾರು ಈಗಾಗಲೇ 2 ಕಾಂಪ್ಲೆಕ್ಸ್ಗಳಲ್ಲಿ ಇದೇ ಪರಿಸ್ಥಿತಿ ಇದ್ದಾವೆ. ಅಲ್ಲಿಯೂ ಕೂಡ ಸುಮಾರು ಒಂದು 5-6 ಕಾರುಗಳು ಕೂಡ ಈಗ ಜಲಾವೃತವಾಗಿದೆ. ಅದನ್ನು ಹೊರತುಪಡಿಸಿದರೆ ಇಲ್ಲಿ ಸುಮಾರು 12 ಕಾರುಗಳು ಈಗ ಸಂಪೂರ್ಣವಾಗಿ ಜಲಾವೃತವಾಗಿದೆ. ಕೆಳಭಾಗದಲ್ಲಿ ಪಾರ್ಕಿಂಗ್ ಏರಿಯಾದಲ್ಲಿ ಕಾರನ್ನು ನಿನ್ನೆ ರಾತ್ರಿ ಪಾರ್ಕ್ ಮಾಡಿದ್ರು ಇಲ್ಲಿಯ ಮನೆಯ ಪಾರ್ಕ್ ಮಾಡಿದ ನಂತರ ಸಡನ್ಲಿಯಾಗಿ ಮಳೆ ಬಂದಂತಹ ನೀರು ಸಂಪೂರ್ಣವಾಗಿ ಗ್ರೌಂಡ್ ಫ್ಲೋರ್ಗೆ ಹೋಗಿರುವಂಥದ್ದು. ಇದರಿಂದಾಗಿ ಈ ಭಾಗದಲ್ಲಿರುವಂತಹ ಕಾರುಗಳೆಲ್ಲವೂ ಕೂಡ ಜಲಾವೃತವಾಗಿರುವಂಥದ್ದು. ಅರವಿಂದ್, ಈ ಭಾಗದಲ್ಲಿ ನೀವು ನೋಡ್ಬೋದು ಯಾವ ಮಟ್ಟಕ್ಕೆ ನೀರು ನಿಂತಿದೆ ಅಂತೇಳಿ. ಕಾರವಾರದ ಬಹುತೇಕ ಭಾಗಗಳಲ್ಲಿ ಇವತ್ತು ಮಳೆಯಿಂದಾಗಿ ಸಂಪೂರ್ಣ ಜಲಾವೃತವಾಗಿದ್ದಾವೆ. ಹಲವು ರಸ್ತೆಗಳು ಈ ಭಾಗಗಳಲ್ಲಿ ಈಗ ಜಲಾವೃತವಾಗಿರುವಂಥದ್ದು. ಮನೆಗಳಿಗೆ ನೀರು ನುಗ್ಗಿದ್ದಾವೆ. ಇನ್ನು KSRTC ಡಿಪೋ ಇರ್ಬೋದು, ಹಾಗೆ ರಾಷ್ಟ್ರೀಯ ಹೆದ್ದಾರಿಯ ಭಾಗಗಳಿಗೂ ಕೂಡ ನೀರು ನಿಂತು ಸಾಕಷ್ಟು ಅನಾಹುತಗಳಾಗ್ತಾ ಇರುವಂಥದ್ದು. ಕೆಲವು ಕಡೆ ರಸ್ತೆ ಸಂಚಾರವೂ ಕೂಡ ಈಗ ಬಂದು ಒಟ್ಟಿನಲ್ಲಿ ಈಗ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದಲ್ಲಿ ಇರುವಂಥದ್ದು. ಯಾಕೆಂದರೆ ಆಸ್ನೋಟಿಯಲ್ಲೇ 153 ಮಿಲಿಮೀಟರ್ ಮಳೆ ರಾತ್ರಿ ದಾಖಲಾಗಿರುವಂಥದ್ದು. ಇಂಥ ಒಂದು ಸ್ಥಿತಿಯಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಮಳೆಯಾದ ಪರಿಣಾಮ ಈ ಭಾಗದ ನಿದ್ದೆಯನ್ನು ಮಾಡುವಂಥ ಪರಿಸ್ಥಿತಿಗೆ ಅರವಿಂದ್. ಓಕೆ, ಈಗ ನವೀನ್, ಕೆಲವು ಗಂಟೆಗಳಿಗೆ ಸುರಿದಂತಹ ಮಳೆಗೇನೆ ಈ ರೀತಿಯ ಸಮಸ್ಯೆ ಆಗ್ಬಿಟ್ರೆ ಇನ್ನು ಮುಂದಿನ 3-4 ದಿನಗಳ ಕಾಲ ಇದೇ ರೀತಿ ಮಳೆ ಆಗುತ್ತೆ ಅನ್ನುವಂತಹ ಮುನ್ಸೂಚನೆಯನ್ನು ಹವಾಮಾನ ಇಲಾಖೆ ಕೊಟ್ಟಿದೆ. ಇದನ್ನು ಫೇಸ್ ಮಾಡೋದಕ್ಕೆ ಜಿಲ್ಲಾಡಳಿತ ಹೇಗೆ ಸಜ್ಜಾಗಿದೆ ಅಂತ ಹೇಳಿ, ಯಾವ ರೀತಿಯ ತಯಾರಿ ಮಾಡ್ಕೊಂಡಿದೆ ಅಂತ? ಈಗಾಗಲೇ ಜಿಲ್ಲಾಡಳಿತ 24 ಗಂಟೆಗಳ ಕಾಲ ಒಂದು ಕಾಲ್ ಸೆಂಟರ್ನು ಏನೇ ಸಮಸ್ಯೆ ಆದರೂ ತಕ್ಷಣ ಸ್ಪಂದಿಸ್ತೀವಿ ಅನ್ನೋಂತಹ ಮಾತನ್ನು ಹೇಳ್ತಾ ಇದ್ದಾರೆ. ಆದರೆ ಕಾರವಾರದ ನಗರಸಭೆಯ ನಿರ್ಲಕ್ಷ್ಯ ಇರುವಂಥದ್ದು. ಯಾಕೆಂತಂದ್ರೆ ಮಳೆಗಾಲದಲ್ಲಿ ಬಂದಂಥ ಕಸಗಳು. ರೈಟ್ ನವೀನ್, ಥ್ಯಾಂಕ್ ಯು. ನನಗೆ ಸಂಪರ್ಕ ಸರಿಯಾಗಿ ಸಾಧ್ಯ ಆಗ್ತಿಲ್ಲ. ಇದು ಕೂಡ ಮಳೆಯ ಎಫೆಕ್ಟೇ ಅಂತ ಅನ್ಸುತ್ತೆ. ಸಿಗ್ನಲ್ ಡ್ರಾಪ್ ಆಗ್ತಾ ಇದೆ. ಹಾಗಾಗಿ ಉತ್ತರ ಕನ್ನಡದಲ್ಲಿ ಮಳೆ ಏನು ಅಪರೂಪ ಅಲ್ಲ. ಅಲ್ಲಿನ ಜಿಲ್ಲಾಡಳಿತ ಗೊತ್ತು ಯಾವ ಭಾಗದಲ್ಲಿ ಮುಂಗಾರು ಮಳೆ ಯಾವ ಪರಿಣಾಮದಲ್ಲಿ ಬೀರುತ್ತೆ ಅಂತಂದ್ಬಿಟ್ಟು. ಹಾಗಾಗಿ ಅವರು ಮುಂಜಾಗ್ರತಾ ಕ್ರಮ ತಗೋಬೇಕು. ಈಗ ಕಳೆದ ವರ್ಷ ಶಿರೂರು ಗುಡ್ಡ ಕುಸಿತ ಪ್ರಕರಣ, ಅಂಥವೆಲ್ಲ ನಮ್ಮ ಕೈಯಲ್ಲಿ ಇಲ್ಲವೇ ಇಲ್ಲ. ಅದು ಉತ್ತರ ಕನ್ನಡ ಜಿಲ್ಲೆಗೆ ಸೇರಿದ್ದು. ಸೊ ಹಾಗಾಗಿ ಕೆಲವು ಕಡೆ ಏನೇನು ಕ್ರಮ ತೆಗೆದುಕೊಳ್ಳಬೇಕು, ತಗೊಳಕ್ಕಾಗುತ್ತೆ, ಅಲ್ಲಿನ ಜಿಲ್ಲಾಡಳಿತ ತಗೋಬೇಕು. ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಅಂತ ಇರ್ತಾರಲ್ಲ, ಅವರು ಇಮ್ಮಿಡಿಯೇಟಾಗಿ ಮೀಟಿಂಗ್ಗಳನ್ನ ಮಾಡಿ ಆ ಮೀಟಿಂಗ್ನಲ್ಲಿ ಎಲ್ಲ ಡೈರೆಕ್ಷನ್ಸ್ ಕೊಟ್ಟು ಎಲ್ಲ ಮಾಡಬೇಕು. ಲೋಕಲ್ MLAಗಳು ಇನಿಷಿಯೇಟ್ ತಗೋಬೇಕು. ಎಲ್ಲ ಬೆಚ್ಚಗೆ ಮನೆಯಲ್ಲಿ ಹೊದ್ಕೊಂಡು ಮಲಗಿದ್ರೆ ಆಗಲ್ಲ.